ಭೋವಿ ನಿಗಮದ ಅಕ್ರಮಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಉದ್ಯಮಿ ಜೀವ ಆತ್ಮಹತ್ಯೆ ಪ್ರಕರಣದ ನಂತರದಲ್ಲಿ ಆ ಪ್ರಕರಣವನ್ನ ಸಿಬಿಐಗೆ ಕೊಡಬೇಕು, ಸಿಐಡಿಗೆ ಕೊಡಬೇಕು ಅನ್ನುವಂತಹ ಒತ್ತಾಯವೂ ಕೂಡ ಕೇಳಿ ಬರ್ತಾ ಇತ್ತು. ಈಗ ಹಾಗಾದ್ರೆ ತನಿಖೆಗೆ ಒಪ್ಪಿಸ್ತಾರಾ? ಡಿವೈಎಸ್ಪಿ ಬಂಧನ ವಿಳಂಬಕ್ಕೆ ಕೋರ್ಟ್ ಕೂಡ ಅತೃಪ್ತಿಯನ್ನ ವ್ಯಕ್ತಪಡಿಸಿದೆ. ಸರ್ಕಾರಿ ವಕೀಲರು ವಾದ ಮಾಡಿದ್ರು. ಈ ಸಂದರ್ಭದಲ್ಲಿ ಕೋರ್ಟ್ ಅತೃಪ್ತಿ ವ್ಯಕ್ತಪಡಿಸಿದೆ. 420 ವಂಚನೆ ಕೇಸ್ನಲ್ಲಿ ಬಂಧಿಸಲ್ವಾ ಅಂತ ಸಹ ಜಡ್ಜ್ ಪ್ರಶ್ನೆ ಮಾಡಿದ್ದಾರೆ. ಭೋವಿ ನಿಗಮದಿಂದ ಜೀವಾ ಕಂಪನಿಗೂ ಹಣ ವರ್ಗವಾಗಿತ್ತು ಅನ್ನುವಂತಹ ವಿಚಾರ ಬೆಳಕಿಗೆ ಬಂದಿದೆ. ಮಾಜಿ ವ್ಯವಸ್ಥಾಪಕ ನಿರ್ದೇಶಕರ ಆಪ್ತರಿಗೂ ಕೂಡ ಇದರಲ್ಲಿ ಪಾಲುದಾರಿಕೆ ಇತ್ತು ಅನ್ನುವಂತಹ ವಿಷಯ. ಹಾಗಾಗಿ ಇದರ ಸಮಗ್ರ ತನಿಖೆ ಆಗಬೇಕು ಅಂತ. ಹಾಗಾದ್ರೆ ಏನೆಲ್ಲ ಬೆಳವಣಿಗೆ ಆಯಿತು ಈ ಕೇಸ್ ವಿಷಯವಾಗಿ ಈ ವರದಿ ನೋಡಿ. ಭೋವಿ ನಿಗಮದ ಅಕ್ರಮಕ್ಕೆ ಬಿಗ್ ಟ್ವಿಸ್ಟ್. ಡಿವೈಎಸ್ಪಿ ಬಂಧನ ವಿಳಂಬಕ್ಕೆ ಕೋರ್ಟ್ ಅತೃಪ್ತಿ. ಹೌದು, ಭೋವಿ ನಿಗಮದಿಂದ ಹಣ ವರ್ಗಾವಣೆ ಪ್ರಕರಣಕ್ಕೆ ಹೊಸದೊಂದು ಟ್ವಿಸ್ಟ್ ಸಿಕ್ಕಿದೆ. ಸಿಸಿಬಿ ಡಿವೈಎಸ್ಪಿ ಕನಕಲಕ್ಷ್ಮಿ ವಿರುದ್ಧ ಕಿರುಕುಳದ ಆರೋಪ ಮಾಡಿ ಆತ್ಮಹತ್ಯೆ ಮಾಡಿಕೊಂಡ ಉದ್ಯಮಿ ಜೀವ ಪ್ರಕರಣವನ್ನ ಸಿಬಿಐಗೆ ವಹಿಸುವಂತೆ ವಕೀಲರ ಸಂಘ ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆ ವೇಳೆ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆಯನ್ನ ಹೈಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ. ಡೆತ್ ನೋಟ್ ಇದ್ರೂ ಡಿವೈಎಸ್ಪಿ ಕನಕಲಕ್ಷ್ಮಿ ವಿಚಾರಣೆ ವಿಳಂಬವನ್ನ ಹೈಕೋರ್ಟ್ ಪ್ರಶ್ನೆ ಮಾಡಿದೆ. ಸರ್ಕಾರಕ್ಕೆ ಹೈಕೋರ್ಟ್ ಚಾಟಿ. ಇದುವರೆಗೂ ಆರೋಪಿಯನ್ನ ಯಾಕೆ ವಿಚಾರಣೆ ಮಾಡಿಲ್ಲ? ಡಿವೈಎಸ್ಪಿಯನ್ನ ಯಾಕೆ ಅರೆಸ್ಟ್ ಮಾಡಿಲ್ಲ? ಡಿವೈಎಸ್ಪಿ ಅನ್ನೋ ಕಾರಣಕ್ಕೆ ಕರೆದು ವಿಚಾರಣೆ ಮಾಡ್ತಾ ಇಲ್ವಾ? ಸಾಮಾನ್ಯ ಜನರಿಗೆ ಅರೆಸ್ಟ್ ಮಾಡ್ತೀರಿ, ಡಿವೈಎಸ್ಪಿ ಅಂತ ಬಿಟ್ಟಿದ್ದೀರಾ. ಆರೋಪಿ ನಿರೀಕ್ಷಣಾ ಜಾಮೀನು ಕೂಡ ಪಡೆದಿಲ್ಲ. ಬಡಪಾಯಿ ಸಿಕ್ಕಿದ್ರೆ ಅರೆಸ್ಟ್ ಮಾಡ್ತೀರಿ. ಡೆತ್ ನೋಟ್ ಬರೆದಿಟ್ಟಿದ್ರು, ಏಕೆ ಅರೆಸ್ಟ್ ಮಾಡಿಲ್ಲ? ಸರ್ಕಾರ ನಿರ್ಲಕ್ಷ್ಯ ವಹಿಸಿದ್ರೆ ಸಿಬಿಐಗೆ ವಹಿಸ್ತೀವಿ ಅಂತ ಸರ್ಕಾರ ಹಾಗೂ ಪೊಲೀಸರಿಗೆ ಹೈಕೋರ್ಟ್ ಎಚ್ಚರಿಕೆ ಕೊಟ್ಟಿದೆ. ಜೀವ ಆತ್ಮಹತ್ಯೆ ಪ್ರಕರಣ ತನಿಖೆಯನ್ನು ನಡೆಸ್ತಾ ಇರುವಂಥ ಪೊಲೀಸರ ವಿರುದ್ಧ ಇವತ್ತು ಹೈಕೋರ್ಟ್ ಗರಂ ಆಗಿರುವಂಥದ್ದು, ಜೊತೆಗೆ ಬೇಸರವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು. ಯಾಕೆಂದರೆ 13 ಪುಟಗಳ ಡೆತ್ ನೋಟ್ ಏನಿತ್ತು, ಡೆತ್ ನೋಟನ್ನು ಬರೆದಿದ್ರೂ ಕೂಡ ಆರೋಪವನ್ನು ಹೊತ್ತಿರುವಂಥ ಡಿವೈಎಸ್ಪಿ ಕನಕಲಕ್ಷ್ಮಿಯವರನ್ನು ವಿಚಾರಣೆಗೆ ಕರೆಸಿಲ್ಲ, ಜೊತೆಗೆ ಅವರನ್ನು ಬಂಧನ ಒಳಪಡಿಸುವಂಥ ಕೆಲಸವನ್ನು ಮಾಡಿಲ್ಲ. ಯಾಕೆಂದರೆ ಬಡಪಾಯಿಗಳಿಗೆ ಒಂದು ಕಾನೂನು ಮತ್ತು ಪೊಲೀಸ್ ಅಧಿಕಾರಿಗಳಿಗೆ ಒಂದು ಪ್ರತ್ಯೇಕ ಕಾನೂನು ಇರುತ್ತಾ ಅನ್ನೋ ರೀತಿಯಲ್ಲಿ ಒಂದು ಪೀಠ ಪ್ರಶ್ನೆಯನ್ನು ಮಾಡಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಮುಂದಿನ ಆದೇಶದ ತನಕ ಪ್ರಕರಣ ಎಲ್ಲಿಗೆ ಸಾಗುತ್ತೆ ಏನು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡಬೇಕು ಅಂತೇಳಿ ಹೇಳಿದ್ದಾರೆ. ಜೊತೆಗೆ ಶುಕ್ರವಾರ ಆದೇಶವನ್ನು ಕೂಡ ಕಾಯ್ದಿರಿಸಿರುವಂಥದ್ದು. ಅಂದರೆ ಪ್ರಕರಣವನ್ನು ಸಿಬಿಐಗೆ ವಹಿಸಬೇಕಾ, ಜೊತೆಗೆ ಇಲ್ಲಿಯೇ ತನಿಖೆಯನ್ನು ಮುಂದುವರಿಸಬೇಕಾ ಅನ್ನೋದ್ರ ಬಗ್ಗೆ ಶುಕ್ರವಾರ ಒಂದು ತೀರ್ಮಾನಕ್ಕೆ ಹೈಕೋರ್ಟ್ ಬರ್ತಾ ಇರುವಂಥದ್ದು. ಇನ್ನು ಒಂದರ್ಥದಲ್ಲಿ ಬಂಧನ ವಿಳಂಬವನ್ನ ಸರ್ಕಾರಿ ಪರ ವಕೀಲ ಜಗದೀಶ್ ಸಮರ್ಥಿಸಿಕೊಳ್ಳಲು ಮುಂದಾದ್ರು. ಎಲ್ಲಾ ಪ್ರಕರಣದಲ್ಲಿ ಆರೋಪಿಗಳನ್ನ ಅರೆಸ್ಟ್ ಮಾಡಲ್ಲ. ಈಗಾಗಲೇ ಪ್ರಕರಣವನ್ನ ಸಿಸಿಬಿಗೆ ವರ್ಗಾವಣೆ ಮಾಡಲಾಗಿದ್ದು ತನಿಖೆ ನಡೆಯುತ್ತಿದೆ. ಅಂದ್ರೂ ಡೆತ್ ನೋಟ್ ಸತ್ಯಾಸತ್ಯತೆ ಪರೀಕ್ಷೆ ಮಾಡಲಾಗ್ತಿದೆ ಅಂತ ವಾದಿಸಿದ್ರು. ಈ ಹಂತದಲ್ಲಿ 420 ವಂಚನೆ ಕೇಸಲ್ಲಿ ಆರೋಪಿಯನ್ನ ಪೊಲೀಸರು ಬಂಧಿಸಲ್ವಾ ಅಂತ ನ್ಯಾಯಮೂರ್ತಿ ನಾಗಪ್ರಸನ್ನ ಪ್ರಶ್ನೆ ಮಾಡಿದ್ರು. ನೋಟ್ ಟೈಪ್ ಮಾಡಿಕೊಡಿ, ಸಿಬಿಐಗೆ ವಹಿಸಬೇಕಾ ಬೇಡ್ವಾ ಅಂತ ಶುಕ್ರವಾರ ನಿರ್ಧರಿಸುವುದಾಗಿ ಹೇಳಿ ವಿಚಾರಣೆ ಮುಂದೂಡಿದ್ರು. ಯಾವಾಗ ಪೀಠ ಗರಂ ಆಯಿತೋ ಆ ಬಳಿಕ ಅದಕ್ಕೆ ಸಮಜಾಯಿಷಿ ಕೊಡೋ ಕೆಲಸವನ್ನು ಸರ್ಕಾರಿ ಪರ ವಕೀಲರು ಮಾಡಿರುವಂಥದ್ದು. ಯಾಕೆಂದರೆ 13 ಪುಟಗಳ ಡೆತ್ ನೋಟನ್ನು ವಶಕ್ಕೆ ಪಡೆದುಕೊಂಡಿದ್ದೀವಿ. ಅದಾದ ಬಳಿಕ ಅದರ ಸತ್ಯಾಸತ್ಯತೆಗಳನ್ನು ತಿಳ್ಕೊಳ್ಬೇಕು. ಜೊತೆಗೆ ಆಕೆ ಬರೆದಿರುವಂಥದ್ದು, ಜೊತೆಗೆ ಸಂತ್ರಸ್ತೆಯ ಮನೆಯವರ ಹೇಳಿಕೆ, ಜೊತೆಗೆ ದೂರುದಾರರ ಹೇಳಿಕೆಗಳನ್ನು ಪಡ್ಕೊಳ್ಳುವಂಥ ಅವಶ್ಯಕತೆ ಇದೆ. ಆ ಹಿನ್ನೆಲೆಯಲ್ಲಿ ಪ್ರಕ್ರಿಯೆ ಒಂದಷ್ಟು ತಡ ಆಗಿರುವಂಥದ್ದು. ಮುಂದಿನ ದಿನಮಾನಗಳಲ್ಲಿ ಆ ಪ್ರಕ್ರಿಯೆ ಕೂಡ ಒಂದಷ್ಟು ಬೇಗ ಚಾಲುವನ್ನು ಮಾಡ್ತೀವಿ ಅನ್ನೋದ್ರ ಬಗ್ಗೆ ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಈ ಮೂಲಕ ಹೈಕೋರ್ಟ್ನಲ್ಲಿ ಇವತ್ತು ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ಪೊಲೀಸರ ನಡವಳಿಕೆ ಬಗ್ಗೆ ಬೇಸರವನ್ನು ವ್ಯಕ್ತಪಡಿಸಿರುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇನ್ನು ಭೋವಿ ನಿಗಮದಿಂದ ಯಾರ್ಯಾರಿಗೆ ಹಣ ವರ್ಗಾವಣೆಯಾಗಿದೆ ಅನ್ನೋದರ ಮಾಹಿತಿಯೂ ಲಭ್ಯವಾಗಿದೆ. ಇದರ ಪ್ರಕಾರ ಆತ್ಮಹತ್ಯೆ ಮಾಡಿಕೊಂಡ ಜೀವ ಕಂಪನಿಗೂ ಆಕೆಯ ಸೋದರಿಯ ಹೆಸರಲ್ಲಿರೋ ಕಂಪನಿಗೂ ಹಣ ವರ್ಗಾವಣೆಯಾಗಿದೆ ಎನ್ನಲಾಗಿದೆ. ಇನ್ನು ಯಾರ್ಯಾರ ಕಂಪನಿಗೆ ಹಣ ವರ್ಗಾವಣೆ ಆಗಿದೆ ಅಂತ ನೋಡೋಣ. ಭೋವಿ ನಿಗಮದಿಂದ ಯಾರ್ಯಾರಿಗೆ ಹಣ? 34 ಕೋಟಿ ಹಣ ವರ್ಗಾವಣೆ. ಜೀವ ಅನಿಕಾ ಎಂಟರ್ಪ್ರೈಸಸ್ಗೆ ಕೋಟಿ ವರ್ಗ. ಅನಿಕಾ ಎಂಟರ್ಪ್ರೈಸಸ್ 7.16 ಕೋಟಿ ವರ್ಗ. ಸೋದರಿ ಕಂಪನಿ ಹರ್ನಿಕಾ ಕ್ರಿಯೇಷನ್ಸ್ 3.79 ಕೋಟಿ ವರ್ಗ. ಜೀವಾ ಫ್ಯಾಮಿಲಿ ಕಂಪನಿ 10.9 ಕೋಟಿ ವರ್ಗ. ನಿಗಮದ ಮಾಜಿ ವ್ಯವಸ್ಥಾಪಕ ಕೆ ನಾಗರಾಜಪ್ಪ ಆಪ್ತರ ಪಾಲುದಾರಿಕೆ. 3 ಕಂಪನಿಗಳಲ್ಲಿ ನಾಗರಾಜಪ್ಪ ಆಪ್ತರ ಪಾಲುದಾರಿಕೆ. ನಿಗಮದ ಮಾಜಿ ಪ್ರಧಾನ ವ್ಯವಸ್ಥಾಪಕಿ ಲೀಲಾವತಿ ಸೋದರಿಗೂ ಹಣ ವರ್ಗಾವಣೆಯಾಗಿದೆ. ಹಂತ ಹಂತವಾಗಿ 1.48 ಕೋಟಿ ವರ್ಗಾವಣೆಯಾಗಿದೆ ಎಂದು ಗೊತ್ತಾಗಿದೆ. ಭೋವಿ ನಿಗಮದ ಅವ್ಯವಹಾರ ಪ್ರಕರಣ ಸಂಬಂಧಪಟ್ಟ ಹಾಗೆ ತನಿಖೆ ನಡೆಸ್ತಿರುವಂತಹ ಅಧಿಕಾರಿಗಳಿಗೆ ನಿಗಮದಿಂದ ಯಾರಿಗೆಲ್ಲ ಅಮೌಂಟ್ ಟ್ರಾನ್ಸ್ಫರ್ ಆಗಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳು ಲಭ್ಯ ಆಗಿರುವಂಥದ್ದು. ಅದರ ಪ್ರಕಾರ ಆತ್ಮಹತ್ಯೆ ಮಾಡಿಕೊಂಡಂತ ಜೀವ ಅಕೌಂಟ್ಗೆ ಹಣ ಟ್ರಾನ್ಸ್ಫರ್ ಆಗಿದೆ. ಅದರ ಜೊತೆಗೆ ಆಕೆಯ ಸಹೋದರಿ ಅಕೌಂಟ್ಗೂ ಕೂಡ ಹಣ ವರ್ಗಾವಣೆ ಆಗಿರೋದ್ರ ಬಗ್ಗೆ ಅಧಿಕಾರಿಗಳ ತನಿಖೆಯಲ್ಲಿ ಗೊತ್ತಾಗಿರುವಂತ. ಒಟ್ನಲ್ಲಿ ವಾಲ್ಮೀಕಿ ಹಗರಣದ ಬಳಿಕ ಭೋವಿ ನಿಗಮದ ಅಕ್ರಮವು ಸದ್ದು ಮಾಡಿದೆ. ತನಿಖೆಯ ನಂತರವಷ್ಟೇ ಇದು ಯಾರ್ಯಾರಿಗೆ ಉರುಳಾಗಲಿದೆ ಅನ್ನೋದು ಗೊತ್ತಾಗಲಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.
ವೆರಿ ಶಾಕಿಂಗ್ ಏನು ಅನಿಸ್ತಾ ಇದೆ ಅಂದ್ರೆ ದಿವ್ಯಾ, ನಿಗಮಗಳಿಗೆ ಮಾತ್ರ ಈಗ ಇಲ್ಲಿಯವರೆಗೂ ಕೂಡ ಸಚಿವಾಲಯದಲ್ಲಿ ಇಂಥ ಭ್ರಷ್ಟಾಚಾರಗಳು ಕೇಳಿ ಬರ್ತಾ ಇತ್ತು. ನಿಗಮಗಳಲ್ಲಿ ಅಲ್ಲಲ್ಲಿ ಇಂತಿಂತ 1 ಕೋಟಿ 2 ಕೋಟಿ ಇಂಥ ಕೇಳಿ ಬರ್ತಾ ಇದ್ದು. ಬಟ್ ಯಾವ ಪ್ರಮಾಣದಲ್ಲಿ ಹೋಗ್ತಾ ಇದೆ ಅಂತ ನಿಗಮ ಮಂಡಳಿಗಳು, ಇವರೇನೋ ನಿಗಮ ಮಂಡಳಿ ಅಧ್ಯಕ್ಷನೆಲ್ಲ ಬದಲಾವಣೆ ಮಾಡ್ಬಿಡ್ತೀವಿ ಈಗ ಅದಕ್ಕೆ ಹೋಗಿದ್ದೀವಿ ಅಂತೆಲ್ಲ ಮಾತನಾಡ್ತಾ ಇದ್ರು ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು. ಅದಕ್ಕಿಂತಲೂ ಮೊದಲು ಎಲ್ಲಾ ನಿಗಮಗಳು ಒಂದ್ಸಲ ತನಿಖೆ ಮಾಡಿಸ್ಬಿಡ್ಬೇಕು. ಕೇವಲ ವಾಲ್ಮೀಕಿದ ಅಷ್ಟೇ ಮಾಡ್ತಾ ಇದ್ರಲ್ಲ, ಎಲ್ಲಾ ನಿಗಮಗಳದ್ದು ಒಂದ್ಸಲ ತನಿಖೆ ಮಾಡಿಸ್ಬಿಡಿ. ಯಾರೀ ಸರ್ಕಾರಿ ಅಕೌಂಟ್ಗಳಿಂದ ಹೇಗೆ ಬೇರೆ ಅಕೌಂಟ್ಗಳಿಗೆಲ್ಲ ದುಡ್ಡು ಟ್ರಾನ್ಸ್ಫರ್ ಆಗುತ್ತೆ? ಅದ್ರ ಲೆಕ್ಕನೇ ಇಲ್ವಾ ಅದಕ್ಕೆ? ಯಾರು ಬೇಕಾದ್ರೂ ಹೇಗೆ ಬೇಕಾದ್ರೂ ಟ್ರಾನ್ಸ್ಫರ್ ಮಾಡ್ಕೊಳ್ಬೋದಾ? ಕಳಿಸಿ ಪಾಪ ಬಡವರಿಗೆ, BPL ಕಾರ್ಡ್ದಾರಿಗೆ ಎಲ್ಲರಿಗೂ 1 ಕೋಟಿ ಕೊಟ್ಬಿಡಿ. ಬೆಸ್ಟ್ ಅದು. BPL ಕಾರ್ಡ್ದಾರಿಗೆ ಎಲ್ಲರಿಗೂ 1 ಕೋಟಿ ಕೊಟ್ಬಿಡಿ. ಆಮೇಲೆ ಲೈಫ್ ಸೆಟಲ್, ಮುಗಿದೋಯ್ತು. ಬೇಡ BPL ಕಾರ್ಡೇ ಕ್ಲೋಸ್ ಮಾಡ್ಬಿಡಿ. 1 ಕೋಟಿ ಕೊಟ್ಬಿಟ್ಟು ಹಿಂಗೆ ಹಂಚೋ ಬದಲಾಗಿ ಪಾಪ ಅವ್ರಿಗಾದ್ರೂ ಕೊಡಿ ಅಲ್ಲಿ.